ಆಚೆ ಮನೆಯವರು ನಮ್ಗೆ ಏನಾದ್ರು 2 ಸೌತೆ ಕೊಟ್ರು ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಿಂದ 2 ಸೂರೆಕಾಯಿ ಕೊಟ್ರೆ ಅಲ್ಲಿಗೆ ಅದು ಸಾಲ ಚುಕ್ತಾಯಿತು. ಅವರು ಆಚೆ ಮನೆಯವರು ನಮ್ಮ ಮನೆಗೆ ಒಂದು ದಿನ ಕೆಲಸಕ್ಕೆ ಬಂದ್ರು, ನಾವು ಮರು ದಿವಸ ಅಲ್ಲಿಗೆ ಕೆಲಸಕ್ಕೆ ಹೋದ್ವಿ, ಅಲ್ಲಿ ಅದು ಲೆಕ್ಕ ಚುಕ್ತಾಯಿತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಲೆಕ್ಕ ಚುಕ್ತ ಆಗೋದು ಹೇಗೆ ಅಂತ ಲೆಕ್ಕ ಚುಕ್ತ ಆಗ್ತಿರ್ಲಿಲ್ಲ, ಆ ಹಣಕಾಸಿನ ಲೆಕ್ಕ ಚುಕ್ತ ಆಗ್ತಾ ಇತ್ತು. ಆದ್ರೆ ಬಾಂಧವ್ಯಗಳಿದೆಯಲ್ಲ, ಸಂಬಂಧಗಳಿದೆಯಲ್ಲ, ಅದು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತಾ ಇತ್ತು. ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾತನಾಡ್ತಿರುವಂತಹ ಪುರದ್ರೂಪ್ ಯುವಕ ಎಷ್ಟು ನಿರ್ಗಳವಾಗಿ ಮಾತನಾಡ್ತಾ ಇದ್ದಾರೆ ನೋಡಿ. ಬಾಲ್ಯದ ದಿನಗಳು, ಆ ಬದುಕಿನ ಮಧುರ ಕ್ಷಣಗಳ ಬಗ್ಗೆ ಎಷ್ಟೊಂದು ಸವಿವರವಾಗಿ ವಿವರಿಸ್ತಾ ಇದ್ದಾರೆ. ಅಂದಿನ ದಿನಗಳಲ್ಲಿ ಮನುಷ್ಯರ ನಡುವೆ ಇದ್ದಂತಹ ಬಾಂಧವ್ಯ, ಒಂದು ಒಳ್ಳೆಯ ಸಂಬಂಧಗಳ ಬಗ್ಗೆ ಎಷ್ಟೊಂದು ಲೈವ್ಲಿ ಆಗಿ ಮಾತನಾಡ್ತಾ ಇದ್ದಾರೆ. ಇಂದು ಸಂಬಂಧಗಳು ಎಷ್ಟು ಕ್ಷೀಣಿಸುತ್ತಿದೆ ಅನ್ನೋದರ ಬಗೆಗಿನ ಅವರ ಮಾತು ಮನಮುಟ್ಟುವಂತಿದೆ. ಹೀಗೆ ಮನುಷ್ಯ ಸಂಬಂಧಗಳ ಬಗ್ಗೆ ಲೀಲಾಚಲವಾಗಿ ಮಾತನಾಡ್ತಿರುವಂಥ ಇವರ ಹೆಸರು ಪ್ರದೀಪ್ ಬಾಕಿಲಾ ಅಂತ. ಇವರಿಗೆ 42 ವರ್ಷವಷ್ಟೇ. ವೃತ್ತಿಯಲ್ಲಿ ಇವರು ಶಿಕ್ಷಕರು. ಕಡಬ ತಾಲೂಕಿನ ಗೋಳಿತೊಟ್ಟು ಶಾಂತಿನಗರ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ದೇವರಿಗೆ ಇವರ ಸಾಧನೆ, ಮಾತು, ಕೆಲಸ ಅತಿಯಾಗಿ ಇಷ್ಟ ಆಯಿತೋ ಗೊತ್ತಿಲ್ಲ. ಇವರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಹಠಾತ್ ಕುಸಿದು ಬಿದ್ದು ಇಹಲೋಕವನ್ನು ತ್ಯಜಿಸುತ್ತಾರೆ. ಈ ದುರ್ಘಟನೆಗೆ ಹೃದಯಾಘಾತ ಕಾರಣ ಅನ್ನುವಂತಹ ಶಾಕಿಂಗ್ ವಿಚಾರ ಹೊರಬಿದ್ದಿದ್ದು ಜನರಲ್ಲಿ ಒಂದು ರೀತಿಯಾದಂತಹ ಆತಂಕ ಮೂಡಿಸಿದೆ. ಪ್ರದೀಪ್ ಬಾಕಿಲ್ ಅವರ ದುರಂತ ಅಂತ್ಯ ಅವರ ಕುಟುಂಬಸ್ಥರಲ್ಲಿ, ಬಂಧು ಬಳಗ ಮಿತ್ರರಲ್ಲಿ ಭಾರೀ ಆಘಾತವನ್ನು ತರಿಸಿದೆ. ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಕೂಡ ಪ್ರದೀಪ್ ಅವರು ಮೇರು ವ್ಯಕ್ತಿತ್ವವನ್ನು ಹೊಂದಿದ್ರು. ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ತರಬೇತುದಾರರಾಗಿ ಅನೇಕ ಸಂಘ ಸಂಸ್ಥೆಗಳಿಗೆ ಕೆಲಸವನ್ನು ಮಾಡಿದ್ರು. ತಾವು ಶಾಂತಿನಗರ ಸರ್ಕಾರಿ ಶಾಲೆಯಲ್ಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಯುವಕರಲ್ಲಿ ಒಂದು ರೀತಿಯಾದಂತಹ ಸ್ಫೂರ್ತಿಯ ಚಿಲುಮೆಯಾಗಿದ್ದರು. ಮಾತ್ರವಲ್ಲ, ಇವರು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ರಲ್ಲ, ಶಾಂತಿನಗರ ಸರ್ಕಾರಿ ಶಾಲೆಯಲ್ಲಿ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಶಾಲೆಗೆ ಪ್ರಶಸ್ತಿ ಬರುವಲ್ಲಿ ಮುಖ್ಯ ಕಾರಣಕರ್ತರಾಗಿದ್ದರು. ಇವರೊಬ್ಬ ಉತ್ತಮ ನಿರೂಪಕರು ಕೂಡ ಆಗಿದ್ದರು. ರಾಜ್ಯದಾದ್ಯಂತ ಸುಮಾರು 200ಕ್ಕಿಂತಲೂ ಹೆಚ್ಚು ತರಬೇತಿಗಳನ್ನು ಇವರು ನೀಡಿದರು. ತರಬೇತುದಾರರಾಗಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿದರು. ಅದರಲ್ಲೂ ಕೂಡ JCI ಪೂರ್ವ ವಲಯ ಉಪಾಧ್ಯಕ್ಷರಾಗಿ ಸತತ 25 ಗಂಟೆ ತರಬೇತಿಯನ್ನು ನೀಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು. ಅದ್ಯಾಕೂ ಗೊತ್ತಿಲ್ಲ, ಇತ್ತೀಚೆಗೆ ಯುವಜನತೆಯೇ ಹೃದಯಾಘಾತಕ್ಕೆ ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಹೃದಯಾಘಾತ ಅಂದರೆ ಅದು 70-80 ವರ್ಷದ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ಅನ್ನುವಂತಹ ಮಾತು. ಈಗೀಗ 10 ವರ್ಷದ ಮಕ್ಕಳಿಗೂ ಕೂಡ ಹೃದಯಾಘಾತ ಬರ್ತಾ ಇದೆ. ಅದರಲ್ಲೂ ಕೂಡ ಕೊರೋನಾ ಮಹಾಮಾರಿ ಬಂದ ನಂತರ ಯುವಕರು ಹಲವು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದು ಹೃದಯಾಘಾತದ ಕಾರಣಕ್ಕೆ. ಅದರಲ್ಲೂ ಕೂಡ ಕೆಲವರಿಗೆ ಇನ್ನೂ ಡೌಟ್ ಇದೆ. ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಅಪಸ್ವರ ಅವತ್ತಿಂದ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಹಲವಾರು ಚರ್ಚೆಗಳು ಕೂಡ ನಡೆದಿವೆ. ಕೋವಿಶೀಲ್ಡ್ನಲ್ಲಿ ಏನು ನಾವು ಲಸಿಕೆಯನ್ನು ಪಡೆದುಕೊಂಡಿದ್ದೀವಿ, ಕೋವಿಶೀಲ್ಡ್, ಈ ಲಸಿಕೆಯ ಅಡ್ಡ ಪರಿಣಾಮ ಇದೆ, ಇದೇ ಕಾರಣಕ್ಕೆ ಹೃದಯಾಘಾತ ಸಂಭವಿಸ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕೆಲವು ಕಂಪನಿಯವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಹೌದು, ಕೋವಿಶೀಲ್ಡ್ನಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯಕ್ಕೆ ಹಾನಿಯಾಗುವಂತಹ ಅಡ್ಡ ಪರಿಣಾಮಗಳಿದ್ದಾವೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಹೃದಯಾಘಾತಕ್ಕೆ ಇದೆಲ್ಲ ಕಾರಣ ಆಗಿರಬಹುದಾ ಅನ್ನುವಂತಹ ಗೊಂದಲ ಕೂಡ ಜನರಲ್ಲಿ ಕೂಡ ಇದೆ. ಈ ನಡುವೆ ಯುವಜನತೆ ನಿರಂತರವಾಗಿ ಹೃದಯಾಘಾತಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವುದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯ ಗೋಳಿತೊಟ್ಟು ಶಾಂತಿನಗರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ನೆಚ್ಚಿನ ಅಧ್ಯಾಪಕರನ್ನು ಕಳೆದುಕೊಂಡು ಕಣ್ಣೀರಾಗಿದ್ದಾರೆ. ಮಾತು ನಡೆನುಡಿಯಿಂದಲೇ ವಿದ್ಯಾರ್ಥಿಗಳ ಮನವನ್ನು ಗೆದ್ದಿದ್ದಂತಹ ಪ್ರದೀಪ್ ಬಾಕಿಲಾ ಅವರು ಇನ್ನು ನೆನಪು ಮಾತ್ರ ಆಗಿಬಿಟ್ಟಿದ್ದಾರೆ. ಇದೆಲ್ಲವನ್ನು ನೋಡುವಾಗ ಮನುಷ್ಯನ ಬದುಕು ನೀರ ಮೇಲಿನ ಗುಳ್ಳೆ ಎನಿಸುತ್ತೆ. ಇದೆಲ್ಲ ಗೊತ್ತಿದ್ರೂ ಕೂಡ ಹಲವು ಮಂದಿ ಇನ್ನೂ ಕೂಡ ಆಸ್ತಿಗಾಗಿಯೋ ಹಣಕ್ಕಾಗಿಯೋ ಬಡಿದಾಡ್ತಲೇ ಇರ್ತಾರೆ. ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ. ಈ ಹಣ, ವ್ಯಾಮೋಹ, ಅಂತಸ್ತು ಎನ್ನುವಂತಹದ್ದು ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಸಂಬಂಧವನ್ನ ಹಾಳು ಮಾಡ್ತಾ ಹೋಗ್ತದೆ. ಅದರಿಂದ ಯಾರಿಗೆ ಹೊರಗೆ ಬರ್ಲಿಕ್ಕೆ ನಿಜವಾಗಿಯೂ ಸಾಧ್ಯತೆಗಳಿದೆಯಾ, ಅದನ್ನ ದಾಟಿ ಯಾರು ಹೊರಗೆ ಬರ್ತಾನ, ಅವನು ಖಂಡಿತವಾಗಿ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾನೆ. ಉತ್ತಮವಾದ ಬಾಂಧವ್ಯವನ್ನ ಸಮಾಜದಲ್ಲಿ ಬೆಳೆಸಿಕೊಳ್ಳಿಕ್ಕೆ ಅವನಿಗೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಎರಡನೇದು, ಮನೆಯ ಜೊತೆಗಿರುವಂತದ್ದು ನಮ್ಮ ಮನೆ. ಈ ವಾತಾವರಣವನ್ನು ನಿರ್ಮಾಣ ಮಾಡುವ ಕೇಂದ್ರವೇ ನಮ್ಮ ಮನೆಯಾಗಿರುತ್ತೆ ಅಂತ. ಪೂರಕವಾಗಿ ಬೆರೀಬೇಕು, ಅವರೊಟ್ಟಿಗೆ ಸೇರಿಕೊಳ್ಬೇಕು, ಹಂಚಿಕೊಳ್ಬೇಕು, ಅಥವಾ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಬೇಕು. ಅದಕ್ಕೆ ಪೂರಕವಾದ ವಾತಾವರಣಗಳೇ ಹೆಚ್ಚಿನ ಮನೆಯಲ್ಲಿ ಇರುವುದಿಲ್ಲ ಅಂತ. ಯಾಕೆ ಇರುವುದಿಲ್ಲ ಅಂತ ಹೇಳಿದ್ರೆ,
ನಮ್ಮ ಮನೆಯಲ್ಲೇ ಅದಕ್ಕೆ ಪೂರಕವಾಗಿ ಇರುವುದಿಲ್ಲ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ತಂದೆ ಮಕ್ಕಳ ಸಂಬಂಧಗಳಿರ್ಬೋದು, ತಾಯಿ ಮಗಳ ಸಂಬಂಧ ಇರ್ಬೋದು, ಅಣ್ಣ ತಮ್ಮಂದಿರ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧಗಳಿರ್ಬೋದು, ಅಜ್ಜ ಹುಳ್ಳಿಗಳ ಸಂಬಂಧ ಇರ್ಬೋದು, ಮೊಮ್ಮಕ್ಕಳುಗಳ ಸಂಬಂಧಗಳಿರ್ಬೋದು. ಇದೆಲ್ಲ ಒಂದು ರೀತಿಯಲ್ಲಿ ಯಾಂತ್ರಿಕವಾಗಿ ಹೋಗುವಂತಹ ಒಂದು ಹಂತದಲ್ಲಿ ನಾವಿರುವಾಗ ನಮ್ಮನ್ನೇ ನಾವು ಅರಿಯುವುದರಲ್ಲಿ ಎಡವಿದಾಗ, ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡದೆ ಹೋದಾಗ ಇನ್ನೊಬ್ಬರನ್ನ ನಾವು ಅರಿಯುವುದು ಹೇಗೆ? ಬಹಳಷ್ಟು ನಮ್ಗೆ ಆಶ್ಚರ್ಯ ಆಗ್ತದೆ. ಇದು ನಮ್ಗೊಂದರ ತಮಾಷೆ ಅನಿಸಿದ್ರು ಸಹ, ಮಗಳಿಗೆ ಊಟ ಆಯ್ತು ಅಂತ ಹೇಳಿ ಅಮ್ಮ ವಾಟ್ಸಪ್ ಸಂದೇಶದ ಮೂಲಕ ಮಗಳೇ ಊಟ ಆಯ್ತು ಅಥವಾ ಮಗ ಊಟ ಆಯ್ತು ಅಪ್ಪ ಅಥವಾ ಅಮ್ಮ ಕರೆಯುವಂತಹ ಒಂದು ಬಿಗುವಿನ ವಾತಾವರಣ ಅಂತ ಹೇಳ್ತೇವಲ್ಲ, ಕರ್ಫ್ಯೂನ ವಾತಾವರಣ ಮನೆಯೊಳಗಿದೆ. ಜನತಾ ಕರ್ಫ್ಯೂ ಅಂತ ನಾವು ಏನ್ ಹೇಳ್ತಿದ್ವ, ಅಂತ ಕರ್ಫ್ಯೂಗಳು ಪ್ರತಿ ಮನೆಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ನಾವು ಗಮನಿಸ್ತೇವೆ. ಸೊ ಇಂತಹ ವಾತಾವರಣ ಬೆಳೆದಂತಹ ನಾವುಗಳು ಇರ್ಬೋದು, ನಮ್ಮ ಮಕ್ಕಳು ಇರ್ಬೋದು, ಹೊರಗಿನ ಸಮಾಜದಲ್ಲಿ ಸೇರ್ಕೊಳ್ಳಿ, ಹೊರಗಿನ ಸಂಘಟನೆಗಳಲ್ಲಿ ಸೇರ್ಕೊಳ್ಳಿ, ಹೊರಗಿನ ವ್ಯಕ್ತಿಗಳನ್ನ ಅರಿಯುವಂತ ಕೆಲಸಗಳು ಮಾಡಿಕೊಳ್ಳಿ.